ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೈಲ್ವೆ ಮಾಹಿತಿ. ಫ್ರೆಂಡ್ಸ್, ಇವತ್ತು ರೈಲ್ವೆ ಗ್ರೂಪ್ ಡಿ ಅಪ್ಲಿಕೇಶನ್ ಶುರುವಾಗೈತಿ. ಓಕೆ, ಸೊ ಹಾಗಾಗಿ ಅವಸರ ಮಾಡಿ ನಿಮ್ಗೆ ಮನಸ್ಸು ಬಂದಿದ್ದ ಝೋನ್ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನನ್ನ ಸ್ಮಾಲ್ ಸಜೆಷನ್ ಏನಂತಂದ್ರೆ ಹುಬ್ಳಿ ಝೋನ್ ವೇಕೆನ್ಸಿ ಭಾಳ ಕಡಿಮೆ ಐತಿ. ಓಕೆ, ಹಾಗಾಗಿ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ ನಮ್ಮ ಸ್ಟೇಟ್ಗೆ ಭಾಳ ಸನಿ ಅಂತಂದ್ರೆ ಚೆನ್ನೈ ಝೋನ್ ಮತ್ತು ಸಿಕಂದ್ರಾಬಾದ್ ಝೋನ್, ಎರಡು ಝೋನ್ ನಮ್ಮ ಸ್ಟೇಟ್ಗೆ ಭಾಳ ಸನಿ ಐತಿ ಮತ್ತು ವೇಕೆನ್ಸಿ ಕೂಡ ಜಾಸ್ತಿ ಐತಿ. ಓಕೆ, ಕಟಪ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಮತ್ತು ಕಾಂಪಿಟೇಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಯಾಕಂದ್ರೆ ಎಲ್ಲ ಕಡೆ ಕಾಂಪಿಟೇಷನ್ ಸೇಮ್ ಐತಿ. ಓಕೆ, ಭಾಳ ನಾವು 2-3 ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಬರ್ಬೋದು. ಓಕೆ, ಸಪೋಸ್ ನೀವು ಸೆಲೆಕ್ಷನ್ ಆದಮೇಲೆ ನೀವು ಟ್ರಾನ್ಸ್ಫರ್ ತಗೋಬಹುದು ಹುಬ್ಳಿ ಝೋನಿಗೆ. ಓಕೆ, ಇದಿಷ್ಟ ಮಾಹಿತಿ. ಓಕೆ, ನೀವು ಚೆನ್ನೈಗಾರ ಹಾಕ್ರಿ ಅಥವಾ ಸಿಕಂದ್ರಾಬಾದ್ ಹಾಕ್ರಿ, ಎರಡು ಝೋನ್ ಲಿಂಕ್ ನಿಮ್ಗೆ ಬೈ ಒಳಗೆ ಕೊಟ್ಟಿರ್ತೇನೆ. ಓಕೆ, ಇದಿಷ್ಟ ಮಾಹಿತಿ. ಎರಡನೇದು ಏನಪ್ಪಾ ಅಂತಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಒಂದು ಅಪ್ಡೇಟ್ ಕೊಟ್ಟಾರ. ಓಕೆ, ಏನಪ್ಪಾ ಅಪ್ಡೇಟ್ ಅಂದ್ರೆ SC ಕೆಟಗರಿ ಯಾರು ಬಿದ್ದಿಲ್ಲ ಅವ್ರು ಕಂಪಲ್ಸರಿ ಇಂಗ್ಲೀಷ್ನಾಗ ಕಾಸ್ಟ್ ಸರ್ಟಿಫಿಕೇಟ್ ಮಾಡಿರ್ಬೇಕು. ಓಕೆ, ಎರಡನೇದು ಏನಪ್ಪಾ ಅಂದ್ರೆ OBC ಕೆಟಗರಿ ಯಾರು ಇದಿಲ್ಲ ಅವ್ರದ್ದು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಇಂಗ್ಲೀಷ್ನಾಗ ಇರಬೇಕು ಮತ್ತು 1 ವರ್ಷದ ಒಳಗಾಗಿನೇ ಇರಬೇಕು. ಓಕೆ, 1 ವರ್ಷದ ಮೇಲ್ಪಟ್ಟು ಇತ್ತಂದ್ರೆ ಆ ಕಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಅಲ್ಲ, ಅದನ್ನ ಅಕ್ಸೆಪ್ಟ್ ಮಾಡಂಗಿಲ್ಲ. ಹಾಗಾಗಿ ಕಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಇಂಗ್ಲೀಷ್ನಾಗ ಇರಬೇಕು. ಓಕೆ, ಇದಿಷ್ಟ ಮಾಹಿತಿ. ನಿಮ್ಗೆ ಮತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ಹಾಕ್ರಿ. ಓಕೆ, ಥ್ಯಾಂಕ್ ಯು ಆಲ್.